ಸೆಪ್ಟೆಂಬರ್ 2025ಕ್ಕೆ ಇವರಿಗೆ CM ಅವರಿಗೆ ಒಂದು ರಿಪೋರ್ಟ್ ಕೊಟ್ಟು ಏನು ಇವ್ರದ್ದು BBMP ಏನು 14,795 ಗುಂಡಿಗಳಿದ್ದಾವೆ ಬೆಂಗಳೂರು ನಗರದಲ್ಲಿ ಅಂತೇಳಿ. ಇವು ಆವಾಗ ಏನು ಹೇಳಿದ್ರು 20 ದಿವಸದೊಳಗಡೆ ಗುಂಡಿ ಮುಚ್ಚಿ ಅಂತ ಆರ್ಡರ್ ಮಾಡಿದ್ರು. ಅದಾದ್ಮೇಲೆ ನವೆಂಬರ್ನಲ್ಲಿ ಮತ್ತೊಂದು GBA ಝೋನ್ಗೆ ಇನ್ನೊಂದು ರಿಪೋರ್ಟ್ ಕೊಟ್ಟರು. ನವೆಂಬರ್ ಅಂದರೆ ಇವ್ರು ಹೇಳಿ ಒಂದು ತಿಂಗಳಾದ್ಮೇಲೆ ಏನಾಯ್ತು ಅಂದರೆ 18,924 ಆಯಿತು. ಆಗ ಏನು ಹೇಳ್ತು BBMP, ವಿತಿನ್ 10 ಡೇಸಲ್ಲಿ ನಾವು 90% ಮುಗಿಸ್ತೀವಿ ಅಂತ ಹೇಳಿದ್ರು. 95% ಮುಗಿಸಿದ ಮೇಲೆ ಎಷ್ಟಾಯ್ತು ಗೊತ್ತಾ? ಡಿಸೆಂಬರ್ 25ಕ್ಕೆ ಸಿವಿಕ್ ಅಥಾರಿಟೀಸ್ ಅವ್ರದ್ದು ರಿಪೋರ್ಟು 22,539 ಗುಂಡಿಗಳಾಯಿತು. ಇವರು ರಿಪೇರಿ ಮಾಡ್ದಂಗೆ ಅಂದರೆ 4,000 ಜಾಸ್ತಿ ಆಯಿತು, ಆಮೇಲೆ 8,000 ಜಾಸ್ತಿ ಆಯಿತು. ಡಿಸೆಂಬರ್ 25ಕ್ಕೆ 22,539 ಗುಂಡಿಗಳಿದಾವಲ್ಲ, ಯಾವುದಾದ್ರೂ ಒಬ್ಬರಿಗೆ ₹1 ಅನುದಾನ ಆಯ್ತಾ? ಅಥವಾ ಏನಾದರೂ ಇವರು ಏನು ಮಿಸ್ಟರ್ DK ಶಿವಕುಮಾರ್ ಅವರು ನಗರದ ಉಸ್ತುವಾರಿ ಸಚಿವರಾಗಿದ್ದಾರಲ್ಲ, ಎಷ್ಟು ಗುಂಡಿ ಮುಚ್ಚೋದಕ್ಕೆ ಇದನ್ನು ತಗೊಂಡ್ರು. ಈ ಪುನಿಯಾತನ್ಮಿಗೆ ನೋಡಿ, ಡಿಸೆಂಬರಲ್ಲಿ 22,539 ಗುಂಡಿ ಬಂದಿದೆ. ಡಿಸೆಂಬರ್ 3ಕ್ಕೆ ಡೆಲ್ಲಿಗೆ ಹೋದ್ರು, ಡಿಸೆಂಬರ್ 7ಕ್ಕೆ ಡೆಲ್ಲಿಗೆ ಹೋದ್ರು, ಡಿಸೆಂಬರ್ 17ಕ್ಕೆ ಡೆಲ್ಲಿಗೆ ಹೋದ್ರು, 24ಕ್ಕೆ ಡೆಲ್ಲಿಗೆ ಹೋದ್ರು, ಡೆಲ್ಲಿಗೆ ಹೋದ್ರು. ಹೌದು, ಇವರಿಗೆ ಡೆಲ್ಲಿಗೆ ಕುರ್ಚಿ ಓಡಾಡೋದಕ್ಕೆ ಟೈಮ್ ಆಗ್ತಿದೆ ಬಿಟ್ರೆ, ಇದೇ ಡಿಸೆಂಬರ್ ಅಲ್ಲಿ 25,000 ಗುಂಡಿ ಬಿದ್ದಿದೆ ಬೆಂಗಳೂರು ಒಳಗಡೆ. ಅದ್ರಲ್ಲಾಗ್ಲೇ ಹಲವಾರು ಜನ ಪ್ರಾಣ ಕಳ್ಕೊಂತ ಇದ್ರೆ ಈ ಪುಣ್ಯಾತನ್ಗೆ ಆ ಕಡೆಗೆ ಹೋಗ್ಬೇಕು ಅಂತ. ನಿಮ್ ಶಾಸಕಿ ಬಗ್ಗೆ ಮಾತಾಡಿ ಸರ್. ಇಷ್ಟು ಕೇಳಿಸ್ಕೊಂಡ್ವಿ. ಮಹದೇವಪುರ ಕ್ಷೇತ್ರದಲ್ಲಿ ಇರ್ತಕ್ಕಂಥವರು ಮಂಜುಳಾ ನಿಂಬಾವಳಿ ಅವರು ಬಿಜೆಪಿ ಪಕ್ಷದಿಂದ ಆಯ್ಕೆಯಾಗಿರತಕ್ಕಂಥ ಜನಪ್ರತಿನಿಧಿ. ವಾಟ್ ಇಸ್ ಶಿ ಡೂಯಿಂಗ್? ಪ್ರಶ್ನೆ ಕೇಳಬೇಕಲ್ಲ. ನಮ್ಮ ಪ್ರತಿನಿಧಿ ಕೇಳ್ಬಿಡ್ತೀನಿ ಸರ್. ನಮ್ಮ ಪ್ರತಿನಿಧಿ ಸತ್ತಾರ ಅಲ್ಲಿ ಹೋಗಿ ಮೇಡಮ್ ಕಾಲ್ ಮಾಡಿದಾಗ ಹೇಳ್ತಾರಂತೆ, ಅಯ್ಯೋ ಆ ರೋಡ್ ನಮ್ಮ ಕ್ಷೇತ್ರಕ್ಕೆ ಬರೋದಿಲ್ಲ ಮೇಡಮ್, ನೀವೇ ಹೋಗಿ ಗುದ್ಲಿ ಪೂಜೆ ಮಾಡಿದ್ದೀರಿ. ಹೌದಾ? ವಿಚಾರಿಸ್ತೀನಿ. ಇಷ್ಟೇನಾ ಸರ್ ಶಾಸಕೀಯ ಜವಾಬ್ದಾರಿ? ನೋಡಿ, ₹1 ಅನುದಾನ ಬಂದಿಲ್ಲ ರೀ ಯಾರಿಗೂ. ಮಾತಾಡ್ಬೇಕಾದ್ರೆ ಆರಾಮ ಕೂತ್ಕೊಳ್ಳೋಣ. ನೋಡಿ, ಯಾವುದೇ ಇದಕ್ಕೆ ₹1 ಅನುದಾನ ಬಂದಿಲ್ಲ. ಎಲ್ಲಿಂದ ಹೋಗಿ ಏನ್ ಮಾಡ್ತಾರೆ ಇವ್ರೆ? 2021-22 ಬಂದಿರೋ ಇದ್ರೊಳಗಡೆ ಇವತ್ತು ತುಮಕೂರು ಅಂತ ಕ್ಷೇತ್ರಗಳಲ್ಲಿ ಒಂದಷ್ಟು ರೋಡ್ಗೆ ಟ್ಯಾರ್ ಆಗ್ತಕ್ಕಂಥ ಕೆಲಸ ಆಗಿದೆ ಬಿಟ್ರೆ, ಇದ್ರೊಳಗಡೆ ನಾನು ಬಿಜೆಪಿ ವಿಷಯ ಮಾತಾಡ್ತಿಲ್ಲ. ಇವನ್ ಕಾಂಗ್ರೆಸ್ ವರ್ಗೂ ಅನುದಾನ ಹೋಗಿಲ್ಲ. ಈ 22,539 ಗುಂಡಿ ಇದೆಯಲ್ಲ, ಕೇವಲ ಬಿಜೆಪಿ ಶಾಸಕರ ಕ್ಷೇತ್ರದಲ್ಲ, ಈವನ್ ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲೂ ಕೂಡ ಈ ಗುಂಡಿಗಳು ಬಂದಿದೆ. ಯಾವುದೇ ಪಕ್ಷದ ಶಾಸಕರು ಇದ್ರು ಕೂಡ ಜನ ರೋಡಲ್ಲಿ ಸಾಯ್ಬೇಕು. ಉಪಮುಖ್ಯಮಂತ್ರಿ ಕಾರಣಕ್ಕೋಸ್ಕರ ಬೆಂಗಳೂರು ನರಕ ಆಯ್ತು. ಅಲ್ಲಿಗೆ ಬಿಜೆಪಿ ಅನ್ನೋ ಪಕ್ಷದಿಂದ ಆಯ್ಕೆ ಆಗಿರೋ ಕಾರಣಕ್ಕೆ ಮಂಜುಳಾ ಮೇಡಮ್ ಕೈಗೆ ಅನುದಾನ ಸಿಗ್ತಾ ಇಲ್ಲ. ಹಾಗಾಗಿ ಮಂಜುಳಾ ಮೇಡಮ್ ನಾವು ಪ್ರಶ್ನೆನೇ ಕೇಳೋ ಹಾಗಿಲ್ಲ. ಇದಕ್ಕೆ ಏನೇ ಅಪಘಾತ ಆಗಿದ್ರು ಕೂಡ ಕಾಂಗ್ರೆಸ್ ಸರ್ಕಾರ ಹೊಣೆ, DCM DK ಶಿವಕುಮಾರ್ ಅವ್ರ ಹೊಣೆ. ಯಾಕಂದ್ರೆ ಬಿಜೆಪಿ ಶಾಸಕೀಯ ಹೊಣೆನೇ ಇಲ್ಲ ಅಲ್ವಾ ಡಾಲಿ ಮೇಡಮ್? ಅಲ್ವಾ? ಕರೆಕ್ಟ್ ಅಲ್ವಾ? ಪಕ್ಷ ಬಗ್ಗೆ ಮಾತಾಡೋದಕ್ಕಿಂತ ಹ್ಯುಮ್ಯಾನಿಟಿ ಅನ್ನೋದು, ಮನುಷ್ಯತ್ವ ಅನ್ನೋದು, ಕೈಂಡ್ನೆಸ್ ಅನ್ನೋದು ಸತ್ತೋಗಿದೆ. ಬೀಯಿಂಗ್ ಅ ಲೀಡರ್ ಇನ್ ದಟ್ ಪೊಸಿಷನ್, ಶಿ ಹ್ಯಾಡ್ ಟು ಕಮ್ ದರ್. ಅಲ್ಲಿ ಬಂದು ಅಲ್ಲಿ ಪಕ್ಷಿ, ಅಲ್ಲಿ ಪೇರೆಂಟ್ಸ್ ಅವರು ದೇ ಆರ್ ಇನ್ ದಟ್ ಸಿಚುವೇಶನ್ ಬಂದು ಕಂಡೋಲೆನ್ಸ್ ಮಾಡಿರ್ಬೋದು. ಬಟ್ ಅವರು ಲೀಸ್ಟ್ ಬಾದರ್ಡ್, ದೇ ಆರ್ ನಾಟ್ ಇವನ್ ಬಾದರ್ಡ್. ಇಫ್ ಇದನ್ನೇ ಅವರು ಮಕ್ಕಳಿಗೆ ಫ್ಯಾಮಿಲಿಗಾದ್ರೆ ದೇ ವಿಲ್ ನಾಟ್ ಬಿ ಲೈಕ್ ದಿಸ್. ಅದು ಯಾವುದೋ ಒಂದು ಮಕ್ಕಳು ಅಂತ ನಾವು ನೋಡಬಾರ್ದು. ವಿ ಹ್ಯಾವ್ ಟು ಪುಟ್ ದೆಮ್ ಇಂಟು ಪರ್ಸನಲಿ. ನಮ್ಮ ಕುಟುಂಬದಲ್ಲಿ ಹಾಕಿದ್ರೆ ಹೆಂಗಿರ್ಬೇಕು, ನಮಗೂ ಅವ್ರಿಗೂ ಸಂಬಂಧ ಅಲ್ಲ. ಅಲ್ಲಿಂದ ಹೊಡ್ಕೊಂಡು ಬಂದಿದ್ದೀನಿ. ಏನಕ್ಕೆ? ಬಿಕಾಸ್ ಆಫ್ ಹ್ಯುಮ್ಯಾನಿಟರಿ ಬೇಸಿಸ್. ಅದು ಈ ನಡುವೆ ಪಕ್ಷಿಗರ್ಗದ ಇಲ್ಲ. ಅದು ಒಂದೇ ರಸ್ತೆ ಬಂದೆ ರಾಮಕೃಷ್ಣ ಸರ್, ಒಂದೇ ರಸ್ತೆ, ಇದೇ ಮಹದೇವಪುರದ ರಸ್ತೆಯಲ್ಲಿ 10 ದಿನದ ಅಂತರದಲ್ಲಿ 3 ಅಪಘಾತಗಳು, 2 ಸಾವು ಸರ್. ಅಂದ್ರೆ ಇದನ್ನ ನಾವು ಕೇಳಿದ್ರೆ ಬಿಜೆಪಿ ಅವರು ಇಲ್ಲ ನಮ್ಮ ಶಾಸಕಿ ಅನ್ನೋ ಕಾರಣಕ್ಕೆ ಅನುದಾನ ಕೊಡ್ತಿಲ್ಲ, ಕಾಂಗ್ರೆಸ್ನವ್ರನ್ನ ಕೇಳಿದ್ರೆ ಇಲ್ಲ ಇರೋದು ಬಿಜೆಪಿ. ಅಂದ್ರೆ ಎಷ್ಟು ದಿನ ಈ ಬ್ಲೇಮ್ ಗೇಮ್ ಅನ್ನ, ಅವ್ರ ಪಕ್ಷ ಇದ್ದಾಗ ಏನಿತ್ತು, ಇವ್ರ ಸರ್ಕಾರ, ಅಂದ್ರೆ ಈ ಸ್ಟ್ಯಾಂಡರ್ಡ್ ಉತ್ತರಗಳನ್ನ ಕೇಳಿಸ್ಕೊಂಡು ಜನ ಕಿವಿಲ್ ರಕ್ತ ಬಂದು ಸಾಯ್ಬೇಕು ಕಡೆಗೆ. ನಿಜವಾಗ್ಲು ಈ ರಾಜಕೀಯ ಬಿಟ್ಬಿಟ್ಟು ಏನೋ ಅಭಿವೃದ್ಧಿ ಬಗ್ಗೆ, ಕೆಲಸಗಳ ಬಗ್ಗೆ ಮಾತಾಡೋದು ಶುರು ಮಾಡ್ಬೇಕು ನಾವು. ಅಲ್ಲಿ ಯಾರು MLA, ಅಲ್ಲಿ ಯಾರು ಮಿನಿಸ್ಟರು, ಅದೆಲ್ಲ ಪ್ರಶ್ನೆ ಇರ್ತಕ್ಕಂಥದ್ದು ಸರ್ಕಾರ ಯಾರ ಕೈಲಿದೆ, ಈಗ ಯಾರು ನಡೆಸ್ತಾ ಇರೋದು, ಯಾರು ಮಾಡಿಸ್ಬೇಕು ಈ ಕೆಲಸಗಳನ್ನ. ಆಮೇಲೆ ಅನುದಾನ ಕೊಡಬೇಕು, ಯಾರು ಕೊಡಬೇಕು, ಅನುದಾನ ಬಿಡುಗಡೆ ಮಾಡಬೇಕು, ಅದನ್ನು ಯಾರು ಬಿಡುಗಡೆ ಮಾಡಬೇಕು, ಅಲ್ಲಿ ನಿಂತ್ಕೊಂಡು ಕೆಲಸ ಯಾರು ಮಾಡಿಸ್ಬೇಕು, ಅದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಆ್ಯಂಡ್ ಇಡೀ ಬೆಂಗಳೂರು ಸಿಟಿನಲ್ಲಿ ನೀವು ಎಲ್ಲೇ ಹೋಗಿ ನೋಡಿ, ಭಯಾನಕವಾದಂಥ ಪರಿಸ್ಥಿತಿ. ಲಕ್ಕಿಲಿ ನಾನೀಗ ಅಷ್ಟು 60+ ಅದರಿಂದ ಅಷ್ಟು ರೋಡಲ್ಲಿ ಓಡಾಡಲ್ಲ. ಜನಗಳಿಗೆ ಹೇಗೆ ಸಾಯ್ತಾ ಇದ್ದಾರೆ ಅಂದರೆ, ಸಣ್ಣ ಮಕ್ಕಳು. ಇಟ್ಸ್ ರಿಯಲಿ ಪ್ಯಾಥೆಟಿಕ್ ಸಿಚುಯೇಷನ್. ಸೊ ಇಂಥ ಒಂದು ಪರಿಸ್ಥಿತಿ ಕಂಟಿನ್ಯೂ ಆಗ್ತಾ ಇರುವಾಗ ಇವರು ಬರೀ ಅಧಿಕಾರಕ್ಕೋಸ್ಕರ ಕಿತ್ತಾಟ ನಡೆಸ್ತಾ ಇದ್ದಾರೆ. ನಾನು ಯಾವಾಗ ಮುಖ್ಯಮಂತ್ರಿ ಆಗ್ತೇನೆ, ನಾನು ಬಿಟ್ಕೊಡೋದಿಲ್ಲ, ಇದೇ ನಡೀತಾ ಇದೆಯಲ್ಲ. ಸೊ ಜನಗಳ ಬಗ್ಗೆ ಇವರಿಗೆ ಯಾವುದೇ ಒಂದು ರೀತಿಯ ಕಾಳಜಿ ಇಲ್ಲ. ಈ ಸರ್ಕಾರ ಈ ರೀತಿ ಹಿಂಗೆ ಕಂಟಿನ್ಯೂ ಆಗ್ತಾ ಇದ್ರೆ ಜನಗಳು ಏನು ಮಾಡಬೇಕು ಗೊತ್ತಾಗ್ತಾ ಇದೆ.
ಅದೇ ಸರ್, ವೋಟ್ ಹಾಕಕ್ ಆಪ್ಷನ್ ಇದೆ, ಹಾಕಿರೋ ವೋಟನ್ನು ವಾಪಸ್ ವಾಪಸ್ ಪಡೆಯೋಕೆ ಆಪ್ಷನ್ ಇಲ್ಲ. ನಾನು ಪರಿಸ್ಥಿತಿ ಕಾಂಗ್ರೆಸ್ ಅಂತ ಬರ್ಬೇಕೀಗ. ಹೇಳ್ತಿಲ್ಲ, ಬಿಜೆಪಿ ಯಾವ್ದು? ಶಾಸಕಿಗೂ ವೋಟ್ ಹೌದು. ಹಾಕಿದ್ದಾರೆ ಜನ, ವಾಪಸ್ ಪಡ್ಕೊಳ್ಳೋ ಅವಕಾಶ ಇಲ್ಲ. ಅಲ್ಲ, ಅವ್ರನ್ನ ವಾಪಸ್ ಕಳಿಸುವಂತ ಇದಿರಬೇಕು, ವ್ಯವಸ್ಥೆ ಇರಬೇಕು. ಇಲ್ಲಿ ಯಾರು ಕೆಲಸ ಮಾಡೋದಿಲ್ವೋ, ಯಾವುದೇ ಪಕ್ಷಕ್ಕೆ ಸೇರಿದವರಾಗ್ಲಿ, ಅವ್ರನ್ನ ವಾಪಸ್ ಕರೆಯುವಂತ ಒಂದು ಪರಿಸ್ಥಿತಿ ಬರಬೇಕು. ಕರೆಕ್ಟ್ ರಾಜಗೌಡ್ರೆ, ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ, ಡಿ ಕೆ ಶಿವಕುಮಾರ್ ಅವರು ಈ ಗುಂಡಿ ಮುಚ್ಚೋ ಅಭಿಯಾನ ಪ್ರಾರಂಭ ಮಾಡಿದಾಗ ಅದೇನೋ ಬೈಕ್ ತಗೊಂಡ್ಬಿಟ್ಟಿದ್ದೀನಿ, ನೈಟ್ ರೌಂಡ್ಸ್ ಹೋಗ್ತಾ ಇದ್ದೀನಿ, ರಸ್ತೆ ಗುಂಡಿಗಳು ಎಷ್ಟು ವೇಗವಾಗಿ ಕ್ಲಿಯರ್ ಆಗಿ ಹೋಗ್ಬಿಡುತ್ತೆ ಅಂದ್ರೆ ನೋಡ್ತಾ ಇರಿ, ಡೆಡ್ ಲೈನ್ ಒಳಗಡೆ ನಾವು ನೋಡ್ತಾನೆ ಇದೀವಿ, ಆ ಬೈಕ್ ಎಲ್ಲಿದೆಯೋ ಗೊತ್ತಿಲ್ಲ. ಚಂದ್ರಶೇಖರ್ ಅವ್ರು ಹೇಳಿದಾಗೆ ದೆಹಲಿ ಬೈಕಲ್ಲಂತೂ ಹೋಗ್ತಿಲ್ಲ, ಫ್ಲೈಟ್ ಅಲ್ಲಿ ಹೋಗಿ ಬಂದು ಮಾಡ್ತಿದ್ದಾರೆ, ಎಲ್ಲಿ ಹೋಯ್ತು ಡೆಡ್ ಲೈನು, ಡೆಡ್ ಆಗ್ತಿದ್ದಾರೆ ಜನ ಅಷ್ಟೇ, ಡೆಡ್ ಲೈನ್ ಏನು ರೀಚ್ ಆಗ್ತಿಲ್ಲ. ನಮ್ಮ ಕಡೆ ಒಂದು ಗಾದೆ ಮಾತು ಹೇಳ್ತಾರೆ, ವಸ್ತ್ರಲ್ಲಿ ಅಕ್ಸ ಬಟ್ಟೆನ ಎತ್ತಿ ಎತ್ತಿ ಹೋಗೋದಂತೆ. ಅಂದರೆ ಪ್ರಮೋಷನ್ಗೋಸ್ಕರ ಅವರು ಪಾಪ ಅವರು ಬೈಕಲ್ಲಿ ಹೋಗ್ತಿದ್ದ ಅವರು ಹಳೇ SD ಬೈಕನ್ನು, ಜಾವಾ ಬೈಕನ್ನು ಪ್ರಮೋಷನ್ ಮಾಡಿದಲ್ಲದೆ ದೊಡ್ಡ ದೊಡ್ಡ ಫೋಟೋಶೂಟ್ಗಳು ಮಾಡಿಸ್ಕೊಂಡ್ರು, ಸಾಕಷ್ಟು ಫ್ಲೈಓವರ್ಗಳ ಮೇಲೆ ಒಬ್ಬರೇ ಹೋದರು, ವಿತೌಟ್ ಹೆಲ್ಮೆಟ್ ಹೋದರು, ಸಾಕಷ್ಟು ಸುದ್ದಿಗಳಾಗ್ತು. ಇಲ್ಲಿ ರಾಜಕೀಯಕ್ಕಿಂತ ಹೆಚ್ಚಾಗಿ ಜನಸಾಮಾನ್ಯರ ಬದುಕು ಎಲ್ಲಿಗೋಗಿ ನಿಲ್ತಾ ಇದೆ. ನೀವು ರಸ್ತೆ ಗುಂಡಿಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ರಸ್ತೆ ಗುಂಡಿ ಒಂದೇ ಸಮಸ್ಯೆ ಅಲ್ಲ. ಇವತ್ತು ನಾನಿವತ್ತು ಆ್ಯಕ್ಚುಲಿ ಬೆಳಗ್ಗೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋದೆ. ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಒಂದು ಸಣ್ಣ ಸಮಸ್ಯೆ, ಸುಮಾರು ಈ ಏನು ಪ್ರಧಾನಮಂತ್ರಿ ಸ್ಕೀಮಲ್ಲಿ ಕೊಡ್ತಾ ಇದ್ದಾರಲ್ಲ, ಯಾವುದಿದು ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ನಾನು ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ನೋಗಿ ಎನ್ಕ್ವೈರಿ ಮಾಡಿದೆ. ಅವ್ರು ಹೇಳಿದ್ರು, ಸರ್ ಈ ಸ್ಕೀಮ್ಗೆ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡ್ಬೇಕಾರೋ ಅಮೌಂಟ್ ಕೊಟ್ಟಿಲ್ಲ, ಹಾಗಾಗಿ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ವಂತೆ ಅಂತ. ಆಮೇಲೆ ಯಶಸ್ವಿನಿ ಕಾರ್ಡ್ದು 70 ಕೋಟಿಯಷ್ಟು ಹಣ ಬ್ಯಾಲೆನ್ಸ್ ಬರಬೇಕಾಗ್ತಾ ಇದೆಯಂತೆ. ಇದು ಈ ಸೆಷನಲ್ಲಿಟ್ಟು ಚರ್ಚೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರಾಜ್ಯ ಸರ್ಕಾರ ಜನಗಳಿಗಾಗ್ತಾರೋ ಸಮಸ್ಯೆ ನೋಡಿ, ಒಂದು ಎಕ್ಸ್ರೇ, ಒಂದು ಸ್ಕ್ಯಾನಿಂಗ್ ಏರುಪೇರಾದರೆ ಜನ ಸಾಯ್ತಾ ಇದ್ದಾರೆ. ಇಲ್ಲಿ ಕಣ್ಣು ಕಾಣ್ತಾ ಇರೋದು, ಗುಂಡಿಯಲ್ಲಿ ಬಿದ್ದು ಸತ್ತಿರೋದು ಒಂದು ಪ್ರಕರಣ ಆದರೆ ಹಾಸ್ಪಿಟ್ಲಿಗೆ ಹೋಗಿ ಸಾಯ್ತಾ ಇರೋದು 100 ಪ್ರಕರಣ. ಮನುಷ್ಯನ ಜೀವಕ್ಕೆ ಬೆಲೆ ಇಲ್ವಾ? ನೀವು ರಾಜಕೀಯ ಮಾಡಿ ಸ್ವಾಮಿ, ಯಾರು ಬೇಡ ಅಂತ ಹೇಳಲ್ಲ. ಆದರೆ ಇಂಥ ದುಷ್ಟ ಪರಿಸ್ಥಿತಿಲಿ, ಇಂಥ ಕೆಟ್ಟ ಪರಿಸ್ಥಿತಿಲಿ, ರಸ್ತೆ ಗುಂಡಿಗಳಾಗಿರ್ಬೋದು, ನೀರಾವರಿ ಆಗಿರೋ ಕುಡಿಯೋ ನೀರಿನ ಪರಿಸ್ಥಿತಿ ಆಗ್ಬೋದು. ಈಗ ಸಮ್ಮರ್ ಬರ್ತಾ ಇದ್ರೆ ಎಲ್ಲ ಕಡೆ ಸಾಂಕ್ರಾಮಿಕ ರೋಗಗಳ ಸಮಸ್ಯೆ ಶುರುವಾಗ್ತದೆ. ಅಲ್ಲಿಂದಾಚೆಗೆ ಕುಡಿಯೋ ನೀರಿನ ಸಮಸ್ಯೆ ಶುರುವಾಗ್ತದೆ, ರಸ್ತೆ ಗುಂಡಿಗಳು, ಧೂಳಿನ ಸಮಸ್ಯೆ ಇವೆಲ್ಲ ಶುರುವಾಗ್ತವೆ. ಇವಕ್ಕೆ ಏನು ಪ್ರಾಯೋಗಿಕವಾಗಿ ಮಾಡಬೇಕು ಅನ್ನೋ ಒಂದು ಯೋಚನೆ ಇಲ್ಲ. GBA ಮಾಡ್ತೀನಿ ಅಂತ ಹೇಳಿ ಕೂತ್ರಿ. ಕಳೆದ 5 ವರ್ಷದಿಂದ ಒಂದು ಎಲೆಕ್ಷನ್ ಮಾಡಕ್ ನಿಮ್ ಕೈಲಿ ಆಗ್ಲಿಲ್ಲ. 2.5 ವರ್ಷ ಆಯ್ತು. ಫುಲ್ ಫಾರ್ಮ್ ಚೆನ್ನಾಗಿದೆ ಸರ್, ಏನಾದ್ರು ಗ್ರೇಟರ್ ಬೆಂಗಳೂರು. 2.5 ವರ್ಷ ಆಯ್ತು ಸ್ಮಿತಾ ಇವ್ರು ಬಂದು. ಅಲ್ಲ 2.5 ವರ್ಷ ಗುಂಡಿ ಬೆಂಗಳೂರು. ಅಲ್ಲ, ಕಸದ ವಿಚಾರಕ್ಕೆ ಬಂದ್ಬಿಟ್ರಂತೂ ನೀವು ಹೇಳ್ಕೊಳಂಗೆ ಇಲ್ಲ. 2.5 ವರ್ಷ ಆಯ್ತು, ನಿಮ್ ಕೈಲಿ ಎಲೆಕ್ಷನ್ ಮಾಡಕ್ ಆಗ್ತಾ ಇಲ್ಲ. ಸೊ ಕೌನ್ಸಿಲರ್ ಇಲ್ಲ ಅಂತ ನಮ್ಮ ಕಾಂಗ್ರೆಸ್ ವಕ್ತಾರರು ಹೇಳಿದ್ರು, MLAಗಳಿಲ್ಲ ಅಂತ. ಹೌದು ಸ್ವಾಮಿ, ಇಲ್ಲ, ಮಾಡ್ಬೇಕಾದ ಜವಾಬ್ದಾರಿ ಯಾರ್ದು? ಜನ ನಿಮ್ನ ಆಯ್ಕೆ ಮಾಡಿ ಕಳ್ಸಿದ್ದಾರೆ, ಮ್ಯಾಂಡೇಟ್ ಕೊಟ್ಟಿದ್ದಾರೆ, ಮಾತಾಡ್ತಾರೆ, ಹೇಳ್ತಾ ಇದ್ದೀರಿ. ಕೇಳಿ, ನಮ್ಮಪ್ಪ CM, ನಮ್ಮ ತಾತ ನಮ್ಗಿದೆಲ್ಲ ಬೇಡ ಸ್ವಾಮಿ. ನಾವು ಕೇಳ್ತಾ ಇರೋದಷ್ಟೇ, ಜನಸಾಮಾನ್ಯನಾಗಿ ನಮ್ಗೆ ಆಗ್ತಾರ ನೋಡಿ. ಅಲ್ಲಿ ಇವತ್ತು ಒಂದು ಮಗುವಿನ ತಾತ ಬಂದು ಕೂತಿದ್ದಾರೆ, ಅವ್ರ ಪರಿಸ್ಥಿತಿ, ಅವ್ರ ಮನಸ್ಸಿನ ದುಃಖ ದುಮ್ಮಾನಗಳನ್ನ ಯಾರ ಬಳಿ ಹೇಳ್ತಾರೆ? ನೀವು ಸರ್ಕಾರ ನಡೆಸಬೇಕಾದ್ರು ಇಷ್ಟೊಂದು ಬೇಜವಾಬ್ದಾರಿತನ. ಎಲ್ಲೋ ಟ್ರಿಪ್ ಹೊರಟಿದ್ದೀರಾ ಅಂದ್ರೆ, ಇಂಥ ಕೆಟ್ಟ ಪರಿಸ್ಥಿತಿಲಿ ನೀವು ಟ್ರಿಪ್ ಹೋಗ್ತೀರಾ ಅಂದ್ರೆ ನಿಮ್ಮ ಅಂತಃಕರಣ ಎಲ್ಲಿಗೆ ಹೋಗಿ ನಿಂತಿದೆ? ಸಾಮಾಜಿಕ ಬದ್ಧತೆ ಎಂಥದ್ದು ನಿಮ್ದು ನೋಡಿ. ಆಗ್ಲೇ ಹೇಳ್ತಾ ಇದ್ರು ಅನುದಾನ ಅಂತ. ಇದೇ ಕಾಂಗ್ರೆಸ್ ಸರ್ಕಾರ, ಇದೇ ಜಯನಗರ MLA ನನ್ನ ಆತ್ಮೀಯ ಸ್ನೇಹಿತರು ರಾಮಮೂರ್ತಿ ಅವರು DK ಶಿವಕುಮಾರ್ ಅವ್ರನ್ನ ಮಾತಾಡಿಸ್ಲಿಲ್ಲ ಅಂತ ಹೇಳಿ ಅನುದಾನ ಕೊಟ್ಟಿಲ್ಲ ಅಂತ ದೊಡ್ಡ ಮಟ್ಟದ ಚರ್ಚೆ ಆಗಿ ಕಡೆಗೆ ಕೋರ್ಟ್ಗೆ ಹೋಗಿ ಅನುದಾನ ತಂದಂತ ಪರಿಸ್ಥಿತಿ. ಇಲ್ಲ, ನೀವು ಆರೋಗ್ಯ ಇಲಾಖೆ ಬಗ್ಗೆ ಮಾತನಾಡ್ತಿದ್ರಿ ರಾಜುಗೌಡ್ರೆ. ಆರೋಗ್ಯ ಸಚಿವರು ಹಾಗೆ ನೀವು ಹೇಳಿದ ಫಾರಿನ್ ಟ್ರಿಪ್ ಬಗ್ಗೆ ಅವರೇ ಮಾತನಾಡಿದ್ದಾರೆ. ನಂದನ್ ಕಶ್ಯಪ್ ಸರ್ ಕೇಳಿಸ್ಕೊಳ್ಬೇಕು ಅದನ್ನ. ದಿನೇಶ್ ಗುಂಡೂರಾವ್ ಅವರು ಟ್ರಿಪ್ ಹೋದ್ರೆ ತಪ್ಪೇನಿದೆ, ಅಲ್ಲಿ ಹೋಗ್ಬಿಟ್ಟು ಅಧ್ಯಯನ ಮಾಡಿ ಬರ್ತಾರೆ. ದಿನೇಶ್ ಗುಂಡೂರಾವ್ ಅವರು ಹೇಳಿರೋದು ಕೇಳಿಸ್ಕೊಂಡ್ಬಿಡೋಣ ಸರ್, ಕೇಳಿಸ್ಕೊಳ್ಳೋಣ ಅದನ್ನ. ಮನೆತನನ ಯಾರು ಕಳಿಸ್ತಾ ಇದ್ದಾರೆ ಹೇಗೆ ಅದು ನೋಡ್ರಿ. ಇದೆಲ್ಲ ಸುಮ್ಮನೆ ಊಹಾಪೋಹಗಳು. ಅವ್ರುಗಳೆಲ್ಲ ಶಾಸಕರುಗಳು, ಆಯ್ತಾ? ಅವರೆಲ್ಲ ಏನು ಸಣ್ಣ ಪುಟ್ಟದವರೇನಲ್ಲ. ಅವ್ರು ವಿದೇಶಕ್ಕೆ ಪ್ರವಾಸ ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲ ಹೋಗ್ತಾ ಇದ್ದಾರೆ. ಅದರಲ್ಲಿ ಏನಾದ್ರು ತಪ್ಪಿದ್ರೆ ಅಥವಾ ಅವ್ರು ಏನಾದ್ರು ಹಣ ದುರುಪಯೋಗ ಮಾಡಿದರೆ ಅಥವಾ ಆ ಥರ ಇದ್ರೆ ಅದಲ್ಲ. ಬಟ್ ವಿದೇಶ ಪ್ರವಾಸ ಹೋಗೋದೇ ದೊಡ್ಡ ತಪ್ಪು ಅಂತ ಹೇಳಿ ನಂಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಗೊತ್ತಿಲ್ಲ, ಅವ್ರು ಹೋಗ್ತಾ ಇದ್ದಾರೆ, ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಹೋಗಿ ಬರಬೇಕು, ನೋಡಬೇಕು, ತಿಳ್ಕೋಬೇಕು, ಹಲವಾರು ವಿಷಯಗಳು ಗೊತ್ತಾಗುತ್ತೆ. ಬೇರೆ ದೇಶಕ್ಕೆ ಹೋದರೆ ಗೊತ್ತಾಗುತ್ತೆ, ಬೇರೆ ರಾಜ್ಯಕ್ಕೆ ಹೋದರೆ ಗೊತ್ತಾಗ್ತದೆ, ಬೇರೆ ಊರಿಗೆ ಹೋದರೆ ಗೊತ್ತಾಗ್ತದೆ, ತಿಳ್ಕೋಬೇಕು. ಮತ್ತು ಅದರಲ್ಲೇನು ದೊಡ್ಡ ಏನು ಅದೇನು
ಕಶ್ಯಪ್ ಸರ್, ಬೇರೆ ದೇಶಕ್ಕೆ ಹೋಗಿ ತಿಳ್ಕೊಳ್ಳೋಕೆ ಮುಂಚೆ ರಾಜು ಸರ್, ಬೇರೆ ದೇಶಕ್ಕೆ ಹೋಗೋಕೆ ಮುಂಚೆ ಈ ಮಂಡ್ಯ ಪಾಂಡವಪುರ ನಡುವೆ ಒಂದು ರಸ್ತೆ ಮಾಡಿದಾರಂತೆ ಸರ್. 3 ಕೋಟಿ ರಸ್ತೆ 3 ತಿಂಗಳಲ್ಲಿ ಕಿತ್ತೋಗಿದೆ. ಅಲ್ಲೋಗಿ ಕಲ್ತ್ಕೊಂಡ್ಬರ್ಬೇಕು ಹೆಂಗೆ ರಸ್ತೆ ಕಳಪೆ ಕಾಮಗಾರಿ ಮಾಡಬೇಕು ಅಂತ. ಇನ್ನು ಪಿರಿಯಾಪಟ್ಟಣದಲ್ಲಿ ಸರ್ ಒಂದೇ ದಿನದಲ್ಲಿ ರಸ್ತೆ ಕಿತ್ಕೊಂಡು ಬರ್ತಾ ಇದೆಯಂತೆ. ಜನ ಅದನ್ನ ಕೈಯಲ್ಲಿ ಕಾಲಲ್ಲಿ ಬಗಿತಾ ಇದ್ದಾರೆ, ಹಂಗಂಗೆ ಬರ್ತಾ ಇದೆ. ಇದನ್ನ ಸ್ಟಡಿ ಮಾಡೋ ಅವಶ್ಯಕತೆ ಇದೆ ಸರ್. ಫಾರಿನ್ಗೆ ಹೋಗಿ ಹುಲ್ ಮೇಯಿಸೋದು, ಹಾಲು ಕರಿಯೋದು ಕಲೀರಿ, ಬೇಡ ಅಂತಲ್ಲ. ಪಶುಸಂಗೋಪನೆ ಇಂಪಾರ್ಟೆಂಟ್, ಬಟ್ ಜನರ ಪ್ರಾಣ ಕೂಡ ಇಂಪಾರ್ಟೆಂಟು ಸರ್. ರಸ್ತೆಯಲ್ಲಿ ಪ್ರಾಣಿಗಿಂತ ಕಡೆಯಾಗಿ ಸಾಯ್ತಿದ್ದಾರೆ ಜನ, ಅದನ್ನ ಅಧ್ಯಯನ ಮಾಡ್ಬೇಕಲ್ವಾ?